ಇಷ್ಟೆಲ್ಲ ಜಾತಿಗಳಾಗಿ ದೇಶ ಜಗತ್ತು ಒಡೆದು ಹೋಗಿದೆ, ಧರ್ಮಗಳಾಗಿ ಜಗತ್ತು ದೇಶ ಒಡೆದು ಹೋಗಿದೆ. ಈ ಸಾಮರಸ್ಯದ ಪರಿಕಲ್ಪನೆ ಏನಿದೆಯಲ್ಲ, ಅದು ಅನಾಯಾಸವಾಗಿ ಸಾಧ್ಯ ಮಾಡಿಕೊಳ್ಳೋದಕ್ಕೆ ಆಗುತ್ತಾ? ಆಗುತ್ತೆ, ಖಂಡಿತ ಆಗುತ್ತೆ. ಎಲ್ಲರೂ ಧರ್ಮದ ಅನುಯಾಯಿಗಳಾಗಬೇಕು, ಧರ್ಮದ ಐಡಿಯಲ್ಗಳಾಗಬೇಕು, ಧರ್ಮಕ್ಕೆ ಆದರ್ಶಗಳಾಗಬೇಕು. ನೋಡಿ, ಧರ್ಮ ಎಲ್ಲ ಮನುಷ್ಯರಿಗಾಗಿ ಬಂದಿರುವಂಥ, ಅದು ದೇವ ಕೊಟ್ಟ ಸಿದ್ಧಾಂತ. ಧರ್ಮ ಅಂದರೆ ಮನುಷ್ಯ ಮಾಡಿದ್ದಲ್ಲ, ಅದರಲ್ಲಿ ಮನುಷ್ಯನ ತಿದ್ದುಪಡಿ ಕೂಡ ಆಗಬಾರ್ದು. ಕೆಲವರೆಲ್ಲ ಹೇಳುವುದಂತೆ ಅದು ಆ ಕಾಲದ ಧರ್ಮ ಈ ಕಾಲಕ್ಕೆ ಆಗ್ತದೆ ಅಂತ. ಈಗ ಉದಾಹರಣೆಗಳು ಆದರೆ ಇಲ್ಲಿ ಸನಾತನ ಧರ್ಮ ಅಂದರೆ ಅದು ಹಿಂದೂಗಳ ಬಳಿ ಇರುವಂಥದ್ದು ಅಲ್ವಾ. ತುಂಬ ಲೇಟೆಸ್ಟ್ ಧರ್ಮ ಅಂಥೇಳಿ ಅಭಿಪ್ರಾಯ ಇರುವುದು. ನಾನು ಆರಂಭದಲ್ಲಿ ಹೇಳಿದಾಗೆ ನಾನು ಹೇಳುವುದು ಧರ್ಮ ಒಂದೇ ಅಂತ. ಈ ಜಗತ್ತಿಗೆ ದೇವರು ಒಬ್ಬನೇ ಇರುವಾಗ ಧರ್ಮವೂ ಕೂಡ ಒಂದೇ, ಅದು ಆಯಾಯ ಕಾಲಕ್ಕೆ ಬಂತು ಅಂತ. ಆದರೂ ನಾವು ಇಲ್ಲಿ ಏನು ಸೆಟಪ್ ಮಾಡ್ಕೊಂಡಿದ್ದೇವೆ, ಇಸ್ಲಾಂ ಅಂದರೆ ಅದು ಭಾಳ ಲೇಟೆಸ್ಟ್ ಧರ್ಮ, ಅದಕ್ಕಿಂತ ಮೊದಲಿನದು ಸ್ವಲ್ಪ ಹಳತ್ತು ಅಂದರೆ ಅದು ಕ್ರೈಸ್ತ ಧರ್ಮ, ಅದಕ್ಕಿಂತ ಮೊದಲು ಅಂದರೆ ಹಿಂದೂ ಧರ್ಮ, ಸನಾತನ ಧರ್ಮ ಅಂತೇಳಿ ನಾವು ಏನು ಮಾಡ್ಕೊಂಡಿದ್ದೇವೆ, ನಾವು ಒಂದು ವಿಭಜನೆಯನ್ನು ಮಾಡ್ಕೊಂಡಿದ್ದೇವೆ. ಇರಲಿ, ನಡೆಸಿಕೊಂಡು ಹೋಗುವ ಅದೇ ರೀತಿಯಲ್ಲಿ. ಆದರೆ ಆ ಧರ್ಮದ ಪ್ರಕಾರ ನಾವು ಬಾಳಲಿಕ್ಕೆ ಎಲ್ರಿಗೂ ಕೂಡ ಸೇರಿಸಿಕೊಂಡು ಪ್ರಯತ್ನ ಪಟ್ಟರೆ ನಮ್ಮಲ್ಲಿ ಸಾಮರಸ್ಯ ಮೂಡುವುದಿಲ್ವ? ಅದು ತಿದ್ದುಪಡಿಯಾಗಿರಬಾರ್ದು. ಧರ್ಮ ತಿದ್ದುಪಡಿಗೆ ಒಳಗಾಗುವಂಥ ವಿಷಯ ಅಲ್ಲ ಅದು. ಧರ್ಮ ಅವ ಕಳಿಸಿದಂಥ ಸಿದ್ಧಾಂತ, ಅದು ಹಾಗೆ ಇರಬೇಕು. ಮೂಲ ತತ್ವ ಅದು. ಮತ್ತು ಯಾರು ಕಳಿಸಿದ್ದಾನೋ ಅವನಿಗೆ ತ್ರಿಕಾಲ ಜ್ಞಾನಿ ಅಲ್ಲ ಅವ. ಅವನಿಗೆ 2025ರಲ್ಲಿ ಏನಾಗ್ತದೆ, 2050ರಲ್ಲಿ ಏನಾಗ್ತದೆ, ಅಥವಾ 3000ದಲ್ಲಿ ಏನಾಗ್ತದೆ ಹೇಳಿ ಅವನಿಗೆ ಗೊತ್ತುಂಟು. ಯಾವುದು ಕಳೆದು ಹೋಗಿದೆ, ಯಾವುದು ಭೂತಕಾಲ ಅಂತೇಳಿ ನಾವು, ಅದು ಗೊತ್ತುಂಟು ಅವನಿಗೆ. ಈಗ ಪ್ರೆಸೆಂಟ್ ಏನಿದೆ ಅದು ಗೊತ್ತುಂಟು. ಈಗ ನಾಳೆದ್ದು ಏನುಂಟು ಫ್ಯೂಚರ್, ಅದು ಕೂಡ ಅವನಿಗೆ ಗೊತ್ತುಂಟಲ್ಲ. ಅವ ತ್ರಿಕಾಲ ಜ್ಞಾನಿ ಅಲ್ಲ ಅವ ಕೊಟ್ಟಂತಹ ಧರ್ಮ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನಮಗೆ ಇದು ಸರಿ ಇಲ್ಲ ಅಂತ. ಅದರಲ್ಲಿ ಬದಲಾವಣೆ ನಾವು ಬಯಸುವಂಥದ್ದಲ್ಲ. ಬದಲಾಗಿ ಯಾವುದು ಮೂಲ ರೂಪದಲ್ಲಿ ಬಂದಿದೆಯೋ ಆ ರೂಪದ ಪ್ರಕಾರ ಮನುಷ್ಯರನ್ನು ಅದರಂತೆ ನಡಿಲಿಕ್ಕೆ ನಾವು ಎಲ್ಲರೂ ಕೂಡ ನೋಡಿ. ಧರ್ಮ ಅಂದರೆ ಕೇವಲ ಈ ಪೂಜೆ, ಪುರಸ್ಕಾರ, ಈ ಕೆಲವು ಆಚಾರಗಳು ಮಾತ್ರ ಅಲ್ಲ. ಅದು ಧರ್ಮ ಅಂದರೆ ನಮ್ಮ ಜೀವನಕ್ಕೆ ಇರುವಂಥದ್ದು. ಅದು ನನ್ನ ನಾಲಿಗೆ ಹೇಗೆ ಚಲಿಸಬೇಕು ನಾನು ಅಂತೇಳಿ ಧರ್ಮ ನನಗೆ ಕಲಿಸಿಕೊಡ್ತದೆ. ನಾನು ಯಾವ ಮಾತು ಕೇಳಬೇಕು, ಯಾವ ಮಾತು ಕೇಳಬಾರ್ದು ಅಂತ ನನಗೆ ಧರ್ಮ ಕಲಿಸಿಕೊಡ್ತದೆ. ನನ್ನ ಕಣ್ಣಿಗೆ ಎಷ್ಟು, ನನ್ನ ದೃಷ್ಟಿಗೆ ಎಷ್ಟು ಬೌಂಡ್ರೀಸ್ಗಳು ಉಂಟು ಅಂತ ನನಗೆ ಧರ್ಮ ಕಲಿಸಿಕೊಡ್ತದೆ. ಕಣ್ಣಿನ ಬೌಂಡ್ರೀಸ್. ಒಬ್ಬ ಸುಂದರ ಹೆಣ್ಣು ನಿನ್ನ ಮುಂದೆ ಬರ್ತಾಳೆ ಹೇಳಿ, ಆದರೆ ನಿನ್ನ ಕಣ್ಣನ್ನು ನೀನು ಕೆಳಗಿಡು ಅಂತ. ಬೇರೆಯವರ ಮನೆಯ ಇದು ಕಿಟಕಿಯಲ್ಲಿ ನೀನು ಇಣುಕಬೇಡ ಅಂತೇಳಿ ಕಲಿಸುವುದು ಧರ್ಮ. ಶಾಲೆಯಲ್ಲಿ ನಮಗೆ ಪಾಠ ಮಾಡಿದರೆ ಅದೆಲ್ಲ ಹೇಳಿಕೊಡುವುದಿಲ್ಲ. ನಿನ್ನ ನಾಲಿಗೆ, ನಿನ್ನ ಸ್ವರ ಎಷ್ಟು ಬೇಕು ಅಂತ. ನೀನು ಯಾರ ಹತ್ರ ಆದರೂ ಮಾತಾಡುವಾಗ ನಿನ್ನ ಸ್ವರ ಎಷ್ಟು, ನಿನ್ನ ಸ್ವರ ಮಧ್ಯಮ ದರ್ಜದ್ದಾಗಿರಲಿ ಅಂತ. ಅವನಿಗೆ ಕೇಳುವಷ್ಟಿರಲಿ, ಅದು ಕರ್ಕಶ ಆಗಬಾರ್ದು ಅಂತ. ಈ ಪಾಠವನ್ನು ಹೇಳಿಕೊಡುವಂತಹ ಧರ್ಮ, ನಾನು ಆರಂಭದಲ್ಲಿ ಹೇಳಿದ ಯಾರ ಹಕ್ಕು ಏನು ಹೇಳಿ, ಮತ್ತು ನನ್ನ ದೇಹದ ಹಕ್ಕು ಏನು ಅಂತ ಕಲಿಸಿಕೊಡುವಂತಹ ಧರ್ಮ, ಅದು ಎಲ್ಲರೂ ಕೂಡ ಪಾಲಿಸಿದಾಗ ಒಂದು ಬದಲಾವಣೆ ಬರುವುದಿಲ್ವ? ಖಂಡಿತ ಬರ್ತದೆ. ಆದರೆ ಧರ್ಮ ಏನಾಗಿದೆ ಅಂದರೆ ಮಂದಿರ, ಮಸೀದಿ, ಚರ್ಚು, ಗುರುದ್ವಾರಗಳಿಗೆ ಸೀಮಿತ ಆಗಿದೆ. ಅದು ನಮ್ಮ ಸಾಹಿತ್ಯದಲ್ಲಿ, ಅದು ನಮ್ಮ ಗ್ರಂಥಗಳಲ್ಲಿ, ನಮ್ಮ ಕಬಾಟುಗಳಲ್ಲಿ ಭದ್ರವಾಗಿ ಉಂಟದು. ಅದನ್ನು ಹೃದಯಕ್ಕಿಳಿಸುವಂಥ ಕೆಲಸ ಆಗಬೇಕು. ಹೃದಯದ ಪರಿವರ್ತನೆ ಆಗಬೇಕು. ಹೃದಯದ ಪರಿವರ್ತನೆ. ಈ ಹೃದಯಕ್ಕಿಳಿಸುವಂಥ ಕೆಲಸ ಮೂಲಭೂತವಾದಿಗಳು ಮಾಡ್ತಾರಾ? ಅದು ಮಾಡದೇ ಇರೋದಕ್ಕೆ ಇಷ್ಟೆಲ್ಲ ಸಂಘರ್ಷಗಳು, ಘರ್ಷಣೆಗಳು, ಗಲಾಟೆಗಳು, ವೈಷಮ್ಯ, ತಾರತಮ್ಯ, ರಾಗದ್ವೇಷ ಹುಟ್ಟಿಕೊಂಡಿದೆ ಅಂತ ಅನಿಸ್ತಿದೆಯಾ ನಿಮಗೆ? ನೋಡಿ, ಧರ್ಮವನ್ನು ಸರಿಯಾಗಿ ತಿಳಿದಿದ್ರೆ ಇದೆಲ್ಲ ಅನಾಹುತಗಳಾಗುತ್ತೆ. ಯಾವುದೋ ಒಂದು ವಿಷಯವನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಅದು ಯಾರು ತಿಳಿದಿದ್ದಾರೋ ಅವ್ರ ಹತ್ರ ಆದರೂ ಹೋಗಿ ನಾವು ತಿಳಿದುಕೊಳ್ಬೇಕು. ಈಗ ಒಬ್ಬನಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಅವ ಹೋಗಬೇಕಾದ್ದು ಯಾರ ಹತ್ರ? ವೈದ್ಯನ ಹತ್ರ ಹೋಗ್ಬೇಕು. ಅವ ಅಲ್ವ ಅವನಿಗೆ ಆರೋಗ್ಯದ ಬಗ್ಗೆ ಹೇಳಿಕೊಡೋದು, ಮಾಹಿತಿ ಕೊಡೋದು. ನಮ್ದು ಏನಾದರೂ ತಕರಾರು ಬಂತು ಹೇಳಿ ಆದರೆ ನಾವು ಹೋಗೋದು ಯಾರ ಹತ್ರ? ವಕೀಲರ ಹತ್ರ ಅಲ್ಲ. ಹಾಗೆ ಧರ್ಮವನ್ನು ತಿಳಿಯಲಿಕ್ಕೂ ಕೂಡ ಧರ್ಮ ಬಲ್ಲವರಿದ್ದಾರೆ. ಧರ್ಮವನ್ನು ತಿಳಿಯುವುದು ರಾಜಕಾರಣಿಗಳಿಂದ ಅಲ್ಲ. ಇವತ್ತು ನಮಗೆ ಧರ್ಮ ಹೇಳಿಕೊಡುವುದು ಯಾರು? ರಾಜಕಾರಣಿಗಳು. ಧರ್ಮ ಹಾಗೆ, ಧರ್ಮ ಹೀಗುಂಟು ಅಂತ, ಧರ್ಮದ ಹೋರಾಟ ಅಂತ. ಧರ್ಮ ಅಂದರೆ ಹೋರಾಟ ಎಲ್ಲಿ? ಮತ್ತೆ ಅಲ್ಲಿ ಹೋರಾಟದ ಪ್ರಶ್ನೆ
ನಿನ್ನನ್ನು ಹೊಡಿಲಿಕ್ಕೆ ಬಂದರೆ ಅವನನ್ನು ತಡಿ ಅಂತ. ನೀನು ಹೋಗಿ ಯಾರ ಮೇಲೆ ಆದರೂ ಮುಗಿ ಬೀಳು ಅಂತೇಳಿ ಧರ್ಮ ಹೇಳಿಕೊಡ್ತದೆ. ಯಾರು ಮಾಡಿದ್ದಾರೆ ಹೀಗೆ? ಇಷ್ಟೆಲ್ಲ ಪ್ರವಾದಿಗಳಿಂದ ಧರ್ಮ ಬಂತಲ್ಲ. ಅವರಿಗೆ ಅಪಾಯ ಬಂದಾಗ ಅಪಾಯವನ್ನು ಎದುರಿಸಿದ್ದವರು. ಏಕಾಏಕಿ ಹೋಗಿ ಯಾರ ಮೇಲೆ ದಂಡೆತ್ತಿ ಹೋಗಲಿಲ್ಲ. ಅದು ನಮ್ಮ ರಾಜರುಗಳು ಮಾಡಿದ್ದು ಧರ್ಮದ ಕೆಲಸ ಅಲ್ಲ. ಅದು ರಾಜರೆಲ್ಲ ಮಾಡಿದ್ರು ದಂಡೆತ್ತಿ ಹೋಗುವುದು. ಅವರಿಗೆ ಇದ್ದದ್ದು ಧರ್ಮ ಅಲ್ಲ. ಅಲ್ಲಿ ಅವರಿಗೆ ಇದ್ದದ್ದು ಅವರ ಬೊಕ್ಕಸ ತುಂಬುವಂಥದ್ದು, ಅವರ ರಾಜ್ಯಗಳನ್ನು ವಿಸ್ತೀರ್ಣ ಮಾಡುವಂಥದ್ದು ಇದ್ದದ್ದು. ನಾವು ರಾಜರುಗಳನ್ನೆಲ್ಲ ನಮ್ಮ ಧರ್ಮದ ಎಂಥದ್ದು ಲೀಡರ್ಸ್ಗಳಂತೇಳಿ ತಿಳ್ಕೊಂಡಿದ್ದೇವಲ್ಲ. ರಾಜಕಾರಣ ಮಾಡಿದವರನ್ನೆಲ್ಲ ಮೊದಲಿನ ಹೇಳ್ತೇವಲ್ಲ ನಾವು. ಅವರೆಲ್ಲ ಮಾಡಿದ್ದು ಅವರ ಬೊಕ್ಕಸ ತುಂಬಲಿಕ್ಕಾಗಿ, ಅವರ ರಾಜ್ಯಭಾರ ವಿಸ್ತೀರ್ಣ ಮಾಡಲಿಕ್ಕಾಗಿ, ಸಂಪತ್ತು ಗಳಿಸ್ಲಿಕ್ಕಾಗಿ, ಭೂಮಿ ಗಳಿಸ್ಲಿಕ್ಕಾಗಿ. ಧರ್ಮ ಹೇಳಿದ್ದು ನೀನು ಗಳಿಸಿದ್ದನ್ನು ಇತರರಿಗೆ ಹಂಚಿಕೊಡು ಅಂತ, ನೀನು ಇಟ್ಕೊಳ್ಬೇಡ ಅಂತ, ಹಂಚಿ ತಿನ್ನು ಅಂತೇಳಿ ಧರ್ಮ ಹೇಳುದು. ಮತ್ತು ನಿನ್ನ ಆಸೆಗೊಂದು ಕಡಿವಾಣ ಇರಲಿ ಅಂತ ಧರ್ಮ ಹೇಳುದು. ನಿನಗೆ ಆಸೆ ಇರಲಿ, ದುರಾಸೆ ಇರಬಾರ್ದು ಅಂತ ಧರ್ಮ ಹೇಳಿಕೊಡುದು. ನಿನಗೆ ಆಸೆ ಇರಬೇಕು, ಯಾಕಂದರೆ ಬಾಳ್ಬೇಕಲ್ಲ ನಿನಗೆ. ಒಬ್ಬ ಮನುಷ್ಯನಿಗೆ ಬಾಳಲಿಕ್ಕೆ ಆಸೆ ಹೇಳುವಂಥದ್ದು ಬೇಕು ಅವನಿಗೆ. ಈ ಬದುಕನ್ನು ದತ್ತಾಗಿ ನಾವು ಸ್ವೀಕರಿಸಿದ್ದೇವೆ, ಹಾಗಾಗಿ ನಮ್ಗೆ ಆಸೆನೂ ಇರಬೇಕು, ಅದ್ರ ಬಗ್ಗೆ ಕಾಳಜಿನೂ ಇರಬೇಕು, ಬಯಕೆನೂ ಇರಬೇಕು. ನನ್ನ ಮೇಲೆ ನನಗೆ ಪ್ರೀತಿ ಇರಬೇಕಲ್ಲ. ನನ್ನ ಮೇಲೆ ನನಗೆ ಪ್ರೀತಿ ಇರಬೇಕು. ಬೇರೆಯವರನ್ನು ನಾನು ಪ್ರೀತಿ ಮಾಡಬೇಕಂತ ಹೇಳಿದೆ. ನನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದರೆ ಬೇರೆಯವರನ್ನು ನಾನು ಹೇಗೆ ಪ್ರೀತಿ ಮಾಡ್ತೇನೆ? ಎನ್ನ ನಂಬದಿರೆ ಎನ್ನನ್ನೇ ನಾನು ಪ್ರೀತಿಸದೆ ಬೇರೆಯವರನ್ನು ಹೇಗೆ ಪ್ರೀತಿ? ನನ್ನನ್ನು ನಾನು ಮೊದಲು ಪ್ರೀತಿಸ್ಬೇಕು, ಅದರಂತೆ ಇತರರನ್ನು ಕೂಡ ನನ್ನನ್ನು ನಾನು ಪ್ರೀತಿಸಾಗ ಬೇರೆಯವರನ್ನು ಪ್ರೀತಿಸ್ಬೇಕಂತೇಳಿ ನನಗೆ ಆಟೋಮೆಟಿಕ್ ಆಗಿ ಅದಲ್ಲಿ ಹುಡ್ತದೆ. ನಾನು ಯಾಕೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದು, ಕನ್ನಡಿ ಮುಂದೆ ನಿಲ್ಲುವುದು, ನನ್ನ ಕೂದಲು ನೋಡುವುದು, ನನ್ನ ಶರ್ಟ್ ನೋಡುವುದು, ನನ್ನ ಬಟನ್ ನೋಡುವುದು, ಕಲರ್ ನೋಡುವುದು, ಪ್ಯಾಂಟಿಗೆ ಯಾವ ಶರ್ಟ್ ಸೂಟ್ ಆಗ್ತದೆ ಹೇಳಿ, ನನ್ನನ್ನು ಪ್ರೀತಿಸುವ ಕಾರಣಕ್ಕಾಗಿ ಅಲ್ವಾ? ಬದುಕಿನ ಪ್ರೀತಿ ನನಗೆ ಬೇಕಲ್ವ? ಅದು ಪ್ರೀತಿ. ನನಗೆ ಅದಾಗುವುದಿಲ್ಲ, ನನಗೆ ಇದಾಗುವುದಿಲ್ಲ, ನನಗೆ ಅದೇ ಬೇಕು, ನನಗೆ ಯಾಕೆ, ನನಗೆ ಹೊಟ್ಟೆ ಒಳಗೆ ಒಳ್ಳೇದು ಹೋಗಲಿ ಅಂತೇಳಿ ನನ್ನನ್ನು ನಾನು ಪ್ರೀತಿಸ್ಬೇಕು. ನನಗೆ ಅವ ಕೊಟ್ಟಂಥ ಅಮಾನತ್ತಿದು, ಅವನ ವಿಶ್ವಸ್ತ ನಿಧಿ ಇದು. ಇದನ್ನು ನಾನು ಪ್ರೀತಿಸಬೇಕು, ಇದನ್ನು ನಾನು ಬೆಳೆಸಬೇಕು. ಎಷ್ಟು ಸಾಧ್ಯ ಉಂಟೋ ಅಷ್ಟು ಇದನ್ನು ಮುಂದುವರಿಸಬೇಕು. 80 ವರ್ಷಕ್ಕೋ 90 ವರ್ಷಕ್ಕೋ 100 ವರ್ಷಕ್ಕೋ ನಾನು ಅಷ್ಟು ಬಾಳ್ತೇನೆ ಅಂತೇಳಿ ನನಗೊಂದು ಕಾನ್ಸೆಪ್ಟ್ ಇರಬೇಕು ನನ್ನ ಒಳಗೆ. ಅವನು ಕೊಟ್ಟಿದ್ದಾನಲ್ಲ, ಕೋಟ್ಯಾಂತರ ರೂಪಾಯಿದೆಲ್ಲ ಇಲ್ಲಿ ಫಿಟ್ ಮಾಡಿದ್ದಾನಲ್ಲ, ಒಳಗಿಂದ ಹೊರಗಿಂದ ಎಲ್ಲ ವ್ಯವಸ್ಥಿತವಾಗಿ ಕೊಟ್ಟಿದ್ದಾನಲ್ಲ, ಅದನ್ನೆಲ್ಲ ನಾನು ರಕ್ಷಣೆ ಮಾಡಬೇಕು. ಅದಕ್ಕೇನು ತೊಂದರೆ ಕೊಡಬಾರ್ದು. ಸಿಕ್ಕಿದ್ದನ್ನೆಲ್ಲ ತಿನ್ನುವುದಲ್ಲ, ನನ್ನದು ಮಾತ್ರ ನಾನು ತಿನ್ಬೇಕು, ಬೇರೆಯವರು ತಿನ್ಲಿಕ್ಕೆ ಹೋಗಬಾರ್ದು ನಾನು ಅಲ್ಲ. ಧರ್ಮ ಕಲಿಸಿಕೊಡುವುದಲ್ವ ಅದು. ಬೇರೆಯವ್ರದ್ದು ತಿನ್ನಬೇಡ, ಯಾರಿಗೂ ಕಣ್ಣೀರು ಹರಿಸಬೇಡ, ನಿನ್ನ ಅನ್ನದ ನೀರಲ್ಲಿ ನಿನ್ನ ಬೆವರಿನ ಹನಿ ಮಾತ್ರ ಇರಬೇಕು, ಬೇರೆಯವರ ಕಣ್ಣೀರ ಹನಿ ಇರಬಾರ್ದು. ಬೇರೆಯವರ ಕಣ್ಣೀರು ಒರೆಸಬೇಕು ಅಂತೇಳಿ ಹೇಳಿಕೊಡುವುದು ಧರ್ಮ. ಕಣ್ಣೀರು ತರಿಸು ಅಂತೇಳಿ ಹೇಳಿಕೊಡುವುದಿಲ್ಲ, ಸಾಂತ್ವನ ಹೇಳು ಅಂತೇಳಿ ಹೇಳಿಕೊಡ್ತದೆ. ಸಾಂತ್ವನಿಸುವಂತಹ ಧ್ವನಿ ಕಡಿಮೆ ಆಗಿದೆ ಅಂತ ಈಗ ಸಮಾಜದಲ್ಲಿ. ಪುರ್ಸತ್ತಿಲ್ಲ ಯಾರಿಗೂ ಕೂಡ. ಈ ವಿಭಜನೆ ಮತ್ತು ಗಡಿರೇಖೆಗಳನ್ನು ನಮಗೆ ನಾವು ಮಾಡಿಕೊಂಡ ಮೇಲೆ ವ್ಯಾಪಿಸುವಂತಹ ಮನಸ್ಥಿತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮನಸ್ಸನ್ನು ಕೂಡ ಒಳಗೆ ಎಳೆದುಕೊಳ್ಳುವಂತಹ ಮನಸ್ಥಿತಿ ಅಥವಾ ವ್ಯಾಪಿಸುವಂತಹ ಮನಸ್ಥಿತಿ, ಇದು ಎಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಸಮಾಜಕ್ಕೆ ಅಂತ ನೋಡಿ. ಗಡಿಗಳು ಅಂತೇಳಿ ನೀವು ಹೇಳಿದ್ರಲ್ಲ, ಅದು ಇರುವುದು ನಮ್ಮ ರಕ್ಷಣೆಗೆ ಅಂತ. ನಮಗೆಲ್ರಿಗೂ ಗಡಿ, ನಾನು ಹೇಳಿದೆಲ್ಲ, ಮನೆಯ ನನ್ನದೊಂದು ಗಡಿ ಉಂಟು, ಆಮೇಲೆ ನನ್ನ ತೋಟದೊಂದು ಗಡಿ ಉಂಟು, ನನ್ನ ಸಮಾಜಕ್ಕೊಂದು ಗಡಿ ಉಂಟು ಅಲ್ವಾ? ಅದು ಗಡಿ ಎಷ್ಟು ಹತ್ತಿರ ಬರ್ತದೆ ಅಷ್ಟು ನಮ್ಮಲ್ಲಿ ಆತ್ಮೀಯತೆ ಹೇಳುವಂಥದ್ದು ಜಾಸ್ತಿ ಆಗಬೇಕು. ಈಗ ನಾವು ಭಾರತೀಯರು ಹೇಳ್ತೇವೆ, ಭಾರತೀಯರು ನಾವು ಹೇಳುವಾಗ ನಾವೆಲ್ಲರೂ ಒಂದೇ. ನಮ್ಮ ಐಡೆಂಟಿಟಿಯಲ್ಲಿ ಏನು, ನಾನು ಭಾರತೀಯ ಅಂತ ಅಲ್ವಾ? ಅದೇ ಕನ್ನಡಿಗ ಅಂತೇಳಿ ಬರುವಾಗ ನಾವೆಲ್ಲರೂ ಕೂಡ ಕರ್ನಾಟಕದವರು, ನಾನು ಕನ್ನಡಿಗ ಅಂತ. ಈಗ ಉದಾಹರಣೆಗೆ ನಾನು ಹೇಳೋದಿದ್ರೆ, ನಾವು ಕರ್ನಾಟಕದ್ದು ಎಲ್ಲಿಯಾದರೂ ಡೆಲ್ಲಿಯಲ್ಲಿಯೋ ರಾಜಸ್ಥಾನದಲ್ಲಿ ಎಲ್ಲಾದರೂ ಒಂದಾದೇವು ಅಂತೇಳಿ ಎಣಿಸ್ಕೊಳ್ಳಿ, ನಾವು ಇಬ್ಬರಿಗೂ ಕೂಡ ಕನ್ನಡ ಮಾತಾಡಿಕೊಳ್ತೇವೆ ನಾವು. ಆವಾಗ ನಮ್ಮಲ್ಲಿ ಅಲ್ಲಿಯ ಜನರಿಗಿಂತ ಜಾಸ್ತಿ ಒಂದು ಆತ್ಮೀಯತೆ ಬಂದು ಬಿಡ್ತದೆ. ಯಾವುದು, ಓ ನನ್ನ ಒಂದು ಸಿಕ್ಕಿಬಿಟ್ಟ ಅಂತ. ಅದನ್ನು ನೀವು ಕರ್ನಾಟಕದಲ್ಲಿ ಎಲ್ಲಿಯಾದರೂ ಸುತ್ತುಕೊಂಡು ಹೋಗ್ತಾ ಇದ್ದರೆ, ನಾನು ಊರಿನವರು ಯಾರಾದರೂ ಸಿಕ್ಕಿದ್ರೆ, ಅರೆ ಯಾಕೆ ಬಂದಿವಾರ ನೀನು, ಈಗ ಬಂದ್ಯಾ ಅಂದರೆ ಅದು ಎಷ್ಟು ಸಮೀಪಕ್ಕೆ ಬರ್ತದೆ ಅಷ್ಟು ಆತ್ಮೀಯತೆ ನಮಗೆ ಜಾಸ್ತಿ ಆಗ್ತದೆ. ಇದು ಮಾನವೀಯ ಸ್ವಾಭಾವಿಕ ಗುಣ ಇದು ಅಲ್ವಾ? ಒಂದು ಸಮಾಜದಲ್ಲಿ ನಾನು ಯಾರನ್ನಾದರೂ ಕಾಣ್ತೇನೆ, ಅವನ ಆತ್ಮೀಯತೆ ಅಲ್ಲಿಗೆ ಬರುವಾಗ ಮತ್ತು ಹತ್ತಿರ ಬರ್ತದೆ. ನನ್ನವರು ಹೇಳುವಾಗ ನನಗೆ ತುಂಬ ಹತ್ತಿರ ಬರುತ್ತೆ. ಈಗ ಉರ್ದು ಮಾತಾಡುವವನು ಅಂತ ಹೇಳಿದ್ರೆ
ಅವ ಮತ್ತಷ್ಟು ಹತ್ತಿರ ಬರ್ತಾನೆ. ಕನ್ನಡ ಮಾತಾಡು ಅಂದರೆ ಕನ್ನಡ ಮಾತಾಡುವವನಿಗೆ ಸಿಕ್ಕರೆ ಅವ ಅಷ್ಟು ಹತ್ತಿರ ಬರ್ತಾನೆ. ಮನೆಯೊಳಗೆ ಬಂದು ಕೂಡಲೇ ಮತ್ತೂ ಅಷ್ಟು ಹತ್ತಿರಕ್ಕೆ ಬರ್ತೇವೆ ಅಲ್ವಾ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂದರೆ ಮತ್ತೂ ತುಂಬ ಹತ್ತಿರಕ್ಕೆ ಬರ್ತೇವೆ. ನನ್ನ ಅಣ್ಣ ಮಕ್ಕಳು ನನ್ನ ತಂಗಿ ಮಕ್ಕಳು ಹೇಳುವಾಗ ಇರುವಂತಹ ಪ್ರೀತಿಗೂ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಹೇಳೋಕೆ ಮತ್ತು ನಾನು ಹತ್ತಿರಕ್ಕೆ ಬರ್ತೇವೆ ನಾವು. ಇದೆಲ್ಲ ಪ್ರೀತಿಸ್ಲಿಕ್ಕಿರುವಂತಹ ಗಡಿಗಳು. ಇದು ತನ್ನವರು ಅಂತ ಹೇಳಿ ತಿಳಿಲಿಕ್ಕೆ ಇರುವಂತಹ ಗಡಿಗಳಿದು. ಇಲ್ಲಿ ಹುಟ್ಟಿದ ಪ್ರೀತಿ ಉಂಟಲ್ಲ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಹೇಳುವಂಥದ್ರಲ್ಲಿ ಆ ಪ್ರೀತಿ ಏನಾಗ್ತದೆ, ಅಲ್ಲಿ ಹುಟ್ಟುತ್ತದೆ ಆ ಪ್ರೀತಿ, ಅದು ಡೆವಲಪ್ ಆಗ್ತದೆ ಅಲ್ಲಿ. ಆ ಪ್ರೀತಿ ಏನು, ಅದು ಇಡೀ ಸಮಾಜಕ್ಕೆ ನಾವು ಹರಡ್ತಾ ಹೋಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವು ಹರಡಬೇಕು. ಅಂದರೆ ಅವನು ನನ್ನವನು ಹೇಳುವಂಥ ಭಾವನೆ ನನಗೆ ಬರಬೇಕು ಅಲ್ವಾ. ನಾನು ನಿಮಗೆ ಏನಾದರೂ ಉಪಕಾರ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಉಪಕಾರ ಮಾಡಬೇಕು. ಅದು ಇಲ್ಲ ಅಂದರೆ ನಾನು ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿ ಇಟ್ಕೊಳ್ಬೇಕು. ಅದು ಏನು ಅಂದರೆ, ನಾನು ನಿಮಗೆ ಒಂದಿಂಚು ಉಪದ್ರ ಕೊಡಲಾರೆ ಅಂತ. ಸಾಧ್ಯ ಇದ್ದರೆ ಉಪಕಾರ, ಇಲ್ಲದಿದ್ರೆ ಉಪದ್ರ ಕೊಡಲಾರೆ ಅಂತ. ಈ ಉಪಕಾರ ಮತ್ತು ಉಪಕಾರ ಸ್ಮರಣೆಯೂ ಕೂಡ ಈಗ ಸಮಾಜದಲ್ಲಿ ಮರಿತಾ ಹೋಗ್ತಾ ಇದೆ. ಉಪಕಾರ ಸ್ಮರಣೆ ಮರೆತರೆ ಪರವಾಗಿಲ್ಲ, ಉಪಕಾರ ಮಾಡಿದ್ರು ಅವ ಡೌಟ್ನಲ್ಲಿ ನೋಡುವುದುಂಟು. ನಿಮಗೆ ಒಂದು ಆಕ್ಸಿಡೆಂಟ್ ಆದರೆ, ಒಬ್ಬ ಮುಸ್ಲಿಮನ ಆಕ್ಸಿಡೆಂಟ್ ಆಗಿ ಒಬ್ಬ ಹಿಂದೂ ಏನಾದರೂ ಸಹಕಾರ ಮಾಡಿದರೆ, ಅರೆ ಉನೆ ಕಾಯ್ಕು ಬಾಯಾಸು ಅಂತೇಳಿ ಕೇಳುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಒಬ್ಬ ಹಿಂದೂ ಆಕ್ಸಿಡೆಂಟ್ ಆದರೆ ಮುಸ್ಲಿಂ ಬಂದು ಮಾಡಿದರೆ ಅವ ಯಾಕೆ ಬಂದ ಮಾರಾಯ ಅಂತ. ನೀವು ಹೇಳ್ಬೋದು ಎಷ್ಟುವರೆಗೆ ಸಮಾಜ ಕೆಟ್ಟಿದ್ದಂದ್ರೆ, ಯಾರ ಹತ್ರ ಆದರೂ ಹೋಗಿ ದಾರಿ ಕೇಳಿದರೆ, ಈಗ ನಾವು ಯಾರ ಹತ್ರ ಆಗಿ ಹೋಗಿ ದಾರಿ ಕೇಳಿದರೆ ಅವನ ಈ ಕೋಮುವಾದಿ ಮನೋಭಾವನೆ ಯಾರಾದರೂ ಅಲ್ಲಿ ಇದ್ದರೆ ಅವ ಹತ್ತಿರ ನಾನು ದಾರಿ ಕೇಳುವಾಗ, ಓಯ್ ಇಲ್ಲಿ ಬನ್ನಿ, ಅವ್ರ ಹತ್ರ ಅಂತ ದಾರಿ ಕೇಳು, ಇಲ್ಲಿ ಬನ್ನಿ ನೀವು ಹೀಗೆ ಹೋಗಿ ಹೇಳ್ತಾನೆ. ಅಂದರೆ ನಾನು ಹೋಗಿ ಅಲ್ಲಿ ದಾರಿ ಕೇಳುವುದು ಅವನಿಗೆ ತಪ್ಪು ಅಂತೇಳಿ ಎಣಿಸ್ತದೆ. ಅಂದರೆ ಅವ ನನ್ನವನಲ್ಲ ಅಂತ ಅವ ಎಣಿಸಿದ್ದು. ಇಷ್ಟು ನಮ್ಮ ಸಮಾಜ ಕೆಟ್ಟು. ಇದು ನನಗೆ ಆದ ಅನುಭವ ಇದು. ಕಾಯ್ಕು ಜಿ ಉನ್ಕನೆ ಜಾಕು ಪೂಚ್ಲಿಕ್ಕೆ ಬೈಟಿ ತುಮೆ ಯಾವ ಜಿ ಇದರಕ್ಕೆ ಜಾವ್ ಜಿ. ಇಷ್ಟು ಸಮಾಜ ಕೆಟ್ಟು ಹೋಗಿದೆ ನಮ್ಮದು. ಇಷ್ಟು ವಿಷ ತುಂಬಲಾಗಿದೆ ನಮ್ಮ ಸಮಾಜದಲ್ಲಿ. ಅಂದರೆ ಒಂದು ರೀತಿಯ ಪ್ರಕ್ಷುಬ್ಧತೆ ಇದೆ, ಒಂದು ರೀತಿಯ ಭಯ ಇದೆ ಇಲ್ಲಿ. ಪ್ರೀತಿ ಹೇಳುವಂಥದ್ದು, ಪ್ರೇಮ ಹೇಳುವಂಥದ್ದು, ತ್ಯಾಗ ಹೇಳುವಂಥದ್ದು ಡೌಟ್ನಲ್ಲಿ ನೋಡುವಂತೆ ಆಗಿದೆ. ನೀವು ಒಳ್ಳೆಯದು ಮಾಡಿದರೂ ಕೂಡ ಯಾರಿಗೂ ಅದನ್ನು ಕೂಡ ಡೌಟ್ನಲ್ಲಿ ನೋಡುವಂತಹ ಕಾಲದಲ್ಲಿ ನಾವಿರುವಂಥದ್ದು. ನೀವು ಯಾರಿಗಾದರೂ ಒಳಿತು ಮಾಡಿ, ನೀವು ಯಾರಿಗಾದರೂ ಉಪಕಾರ ಮಾಡಿ, ಅವ ಏನೋ ಒಂದು ಉದ್ದೇಶ ಇಟ್ಟು ಮಾಡಿದ್ದಾನೆ ಹೇಳುವಷ್ಟರ ಮಟ್ಟಕ್ಕೆ ಈ ಮನುಷ್ಯ ಸಮಾಜ ಕೆಟ್ಟು ಹೋಗಿದೆ. ಸರ್, ಸಮಾಜಕ್ಕೆ ನಿಮ್ಮಂಥ ಚಿಂತನೆ ಇರುವವರು ಅಥವಾ ನಿಮ್ಮಂತಹ ಮಾತುಗಳು ಬೆಳಕಾಗಿ ಬೇಕಾಗಿರುವಂತಹ ಸಂದರ್ಭದಲ್ಲಿ ಅದನ್ನು ಎಲ್ಲೋ ಒಂದು ಕಡೆಯಲ್ಲಿ ಅಡಗಿಸುವಂತಹ ಪ್ರಯತ್ನ ಯಾವುದೋ ಒಂದು ಶಕ್ತಿ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದು ಯಾವುದು ಅಂತ ನಿಮಗೆ ಕಾಣಿಸುತ್ತೆ? ಅದು ಮನುಷ್ಯ ವಿರೋಧಿ ಶಕ್ತಿಗಳು. ಅದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದರೆ, ಮನುಷ್ಯರನ್ನು ಪ್ರೀತಿ ಮಾಡುವವರು, ಮನುಷ್ಯರನ್ನು ನನ್ನವರು ಅಂತೇಳಿ ತಿಳಿಯುವವರು ಈ ಶಕ್ತಿಯನ್ನು ಅಡಗಿಸುವಂತಹ ಪ್ರಯತ್ನ ಮಾಡುವುದಿಲ್ಲ. ಅವರು ಯಾವುದೇ ವ್ಯವಸ್ಥೆಯಲ್ಲಿ ಇರಲಿ, ರಾಜಕೀಯ ವ್ಯವಸ್ಥೆ ಇರಲಿ, ಸಂಘಟನೆಯ ವ್ಯವಸ್ಥೆಯಲ್ಲಿ ಇರಲಿ, ಜಾತಿಯ ವ್ಯವಸ್ಥೆ ಇರಲಿ, ಧರ್ಮದ ವ್ಯವಸ್ಥೆಯಲ್ಲಿ ಇರಲಿ, ನಮ್ಮ ಎಲ್ಲರ ಗುರಿ ಏನು ಅಂದರೆ ಮನುಷ್ಯ ಸಮಾಜ ಸುಭಿಕ್ಷೆಯಿಂದ ಇರಬೇಕು ಅಂತ, ಮನುಷ್ಯ ಸಮಾಜ ಶಾಂತಿಯಿಂದ ಸಮೃದ್ಧಿಯಿಂದ ಇರಬೇಕು ಅಂತ. ನನ್ನ ತಂದೆಯವರ ಒಂದು ಮಾತು ಹೇಳ್ತಿದ್ರು, ಯಾರು ಒಳ್ಳೆಯವರಾದರೆ ಖುಷಿ ಪಡಬೇಕು ನಾವು ಅಂತ. ಯಾಕೆ ಅಂದರೆ ಅವ ಸಾಧ್ಯ ಆದರೆ ನಮಗೆ ಉಪಕಾರ ಮಾಡ್ತಾನೆ, ಇಲ್ಲದ್ರೆ ಅವ ಉಪದ್ರ ಮಾಡಲಿಕ್ಕೆ ಬರೋದಿಲ್ಲ. ನನ್ನ ನೆರೆಮನೆಯವನು ಒಳ್ಳೆಯದಾಗಬೇಕು ಹೇಳುವಂಥ ಭಾವನೆ ನನಗೆ ಬರಬೇಕು. ಅವ ಬಡತನಕ್ಕೆ ಸಿಲುಕು ಬಿಟ್ಟು ಅವನಿಗೇನಾದರೂ ಸಮಸ್ಯೆ ಆಯಿತು ಅಂದರೆ ಆ ಬಿಸಿ ನನಗೆ ಬರ್ತದಲ್ಲ. ನಾನು ಅವನಿಗೆ ಸಹಾಯ ಮಾಡಬೇಕು, ನಾನು ಅವನ ಆರೋಗ್ಯ ವಿಚಾರಣೆ ಮಾಡಬೇಕು, ನನ್ನಲ್ಲಿ ಏನಾದರೂ ಅವನಿಗಿದ್ರೆ ಕೊಡಬೇಕು. ಸೊ ನನ್ನ ಮನೋಭಾವನೆ ಏನಾಗಬೇಕಂದ್ರೆ ಅವ ಒಳ್ಳೆಯದಾಗಿರಲಿ ಅಪ್ಪ ಅಂತ. ಎಲ್ಲರೂ ಬೆಳೀಲಿ, ಎಲ್ಲರೂ ಬೆಳೀಲಿ, ನಾವು ಬೆಳೆಯುವ. ನಾವು ಬೆಳೀದೇ ಇದ್ದರೂ ಅವ ಬೆಳೀಲಿ. ಯಾಕೆಂದರೆ ನನ್ನ ಹತ್ರ ಇಲ್ಲದೇ ಇದ್ದರೆ ಅವನ ಹತ್ರ ತರ್ಬೋದು ಅಂತ. ಅವನ ಹತ್ರ ಇದ್ದರೆ ಅವನ ಹತ್ರ ಆದರೂ ಹೋಗಿ ತಗೊಂಡು ಬರ್ಬೋದಲ್ಲ. ನಾಳೆ ನಾನು ಬೆಳೆದ್ರೆ ಅವನಿಗೆ ವಾಪಸ್ ಕೊಡ್ಬೋದಲ್ಲ. ಕಾಲಚಕ್ರ ಹಾಗೆ ಅಲ್ವ ತಿರುಗೋದು. ಬಡತನ, ಸಿರಿತನ, ಆರೋಗ್ಯ, ಅನಾರೋಗ್ಯ ಅಲ್ವ,
ಹೀಗೆ ತಿರುಗುತ್ತಾ ಇರ್ತದೆ. ಒಮ್ಮೆ ಮೇಲೆ ಹೋಗ್ತದೆ, ಒಮ್ಮೆ ಕೆಳಗೆ ಬರ್ತದೆ. ಎಲ್ಲರೂ ಕೂಡ ಸಂಕಷ್ಟಕ್ಕೆ ಗುರಿ ಆಗ್ತಾರೆ, ಎಲ್ಲರೂ ಕೂಡ ಅಪವಾದಕ್ಕೆ ಗುರಿ ಆಗ್ತಾರೆ, ಎಲ್ಲರೂ ಕೂಡ ಅನ್ಯಾಯಕ್ಕೆ ಗುರಿ ಆಗ್ತಾರೆ. ಆದರೆ ಅಲ್ಲೇ ಇರುವುದಿಲ್ಲ ಅವರು, ಕಾಲಚಕ್ರ ತಿರುಗುತ್ತದೆ. ಈ ಒಡೆಯುವವರು ಒಂದು ಮಾತು ನೆನಪಿಟ್ಕೊಳ್ಬೇಕು. ಇತಿಹಾಸದಲ್ಲಿ ಅವರಿಗೊಂದು ದೊಡ್ಡ ಪಾಠ ಇದೆ. ಅದು ಏನು ಅಂದರೆ, ಯಾರು ಒಡೆಯುವಂತಹ ಕೆಲಸ ಮಾಡ್ತಾರೋ, ಅದು ಸಮಾಜ ಒಡೆಯುವುದಿರಲಿ, ದೇಶ ಒಡೆಯುವುದಿರಲಿ, ಕುಟುಂಬ ಒಡೆಯುವುದಿರಲಿ, ಮನೆ ಒಡೆಯುವುದಿರಲಿ. ಈಗ ಸಮಾಜ ವಿಭಜನೆಯ ಪಾಪ ಗೊತ್ತಿದೆ. ಈ ಒಡೆಯುವುದು, ಈ ವಿಭಜನೆಯನ್ನು ಯಾರು ಮಾಡ್ತಾರೋ ಅವರು ಎಷ್ಟೇ ಸಂಘಟಿತರಾಗಿರಲಿ, ಅವರು ಎಷ್ಟೇ ಶಕ್ತಿವಂತರಾಗಿರಲಿ, ಅವರಲ್ಲಿ ಎಷ್ಟೇ ಅಧಿಕಾರ ಇರಲಿ, ಅವರೂ ಕೂಡ ಒಂದು ದಿವಸ ಒಡೆದು ಹೋಗ್ತಾರೆ, ವಿಭಜನೆಯಾಗಿ ಹೋಗ್ತಾರೆ ಹೇಳುವುದಕ್ಕೆ ಇತಿಹಾಸದಲ್ಲಿ ಬಹಳಷ್ಟು ಪಾಠಗಳಿವೆ. ಸರ್, ಅಂತಿಮವಾಗಿ ಈ ಸಮಾಜದ ಜಿಗುಟನ್ನು ತೊಡೆದು ಹಾಕಬೇಕು ಅನ್ನೋದಕ್ಕೆ ಬೆಳಕಿನ ಥರದ ಒಂದು ಸಂದೇಶ ಕೊಡೋದಾದರೆ? ಒಂದನೇದಾಗಿ ನನ್ನ ಜೀವನ ನಶ್ವರ ಹೇಳುವಂಥದ್ದು ನಾನು ಮೊದಲು ಜ್ಞಾಪಕಕ್ಕೆ ತಂದುಕೊಳ್ಬೇಕು. ನೀರ ಮೇಲಿನ ಗುಳ್ಳೆ. ನೀರ ಮೇಲಿನ ಗುಳ್ಳೆ. ನೋಡಿ, ನಾವು ದೇವರನ್ನು ನಂಬದೇ ಇರ್ಬೋದು, ಧರ್ಮವನ್ನು ನಂಬದೇ ಇರ್ಬೋದು, ಧರ್ಮ ಗ್ರಂಥ ನಂಬದೇ ಇರ್ಬೋದು, ಒಂದು ಪರಲೋಕ ಇದೆ ಹೇಳುವಂಥದ್ದು ನಂಬದೇ ಇರ್ಬೋದು, ಸ್ವರ್ಗ ಇದೆ, ನರಕ ಇದೆ, ಇದೆಲ್ಲ ಸುಳ್ಳು ಅಂತೇಳಿ ಹೇಳ್ಬೋದು, ಹೇಳಲಿ. ಆದರೆ ಸಾವು ನಂಬದೇ ಇರಲಿಕ್ಕಾಗ್ತದೆ ಸರ್. ಯಾರಾದರೂ ಒಬ್ಬ ಮನುಷ್ಯನನ್ನು ತೋರಿಸಿ ನೀವು, ನನಗೆ ಸಾವು ಬರುವುದಿಲ್ಲ ಅಂತೇಳಿ ಯಾರಾದರೂ ಹೇಳ್ತಾನ? ಸಾವು ಇಲ್ಲದೆ ಯಾವ ಮನುಷ್ಯನೂ ಇಲ್ಲ. ಸಾವು ಹೇಳುವಂಥದ್ದು ಹೇಗೆ ಸತ್ಯವೋ, ಹೇಗೆ ನಿಶ್ಚಿತವೋ, ನನ್ನ ಜೀವನ ಹೇಳುವಂಥದ್ದು ಹೇಗೆ ನಶ್ವರವೋ, ಹೇಗೆ ಟೆಂಪರರಿಯೋ, ಅದೇ ರೀತಿಯಲ್ಲಿ ದೇವರು ಇದ್ದಾನೆ ಹೇಳುವಂಥದ್ದು ಸತ್ಯ, ದೇವ ಗ್ರಂಥಗಳು ಕೂಡ ಸತ್ಯ, ಸ್ವರ್ಗವೂ ಸತ್ಯ, ನರಕವೂ ಸತ್ಯ, ತಪ್ಪು ಮಾಡಿದವನಿಗೆ ಶಿಕ್ಷೆ ಇದೆ ಹೇಳುವಂಥದ್ದು ಕೂಡ ಸತ್ಯವೇ. ಅದು ಇಲ್ಲಿ ಸಿಗದೇ ಇರ್ಬೋದು. ಇದೆಲ್ಲದಕ್ಕೂ ಪರಿಹಾರ ಏನು ಅಂದರೆ, ನನ್ನ ಈ ನಶ್ವರ ಜೀವನದ ನಂತರ ಯಾಕೆ ಆ ದೇವನು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ನಮಗೆಲ್ಲ ಜೀವಂತ ಇಟ್ಟು ಯಾಕೆ ಮರಣ ಕೊಡ್ತಾನೆ ಅಂದರೆ, ನಮ್ಮನ್ನು ಪರೀಕ್ಷಿಸಲಿಕ್ಕಾಗಿ. ಇಲ್ಲಿ ನೀವು ತಪ್ಪು ಮಾಡಿದರೆ ನಿಮಗೆ ಶಿಕ್ಷೆ ಸಿಗದೇ ಇರ್ಬೋದು, ಇಲ್ಲಿ ನೀವು ಮಾಡಿದ ನ್ಯಾಯಕ್ಕೆ ನಿಮಗೆ ನ್ಯಾಯ ಸಿಗದೇ ಇರ್ಬೋದು. ಆದರೆ ಇಂತಹ ಒಂದು ಲೋಕದಲ್ಲಿ ನಾವು ಸತ್ತ ನಂತರ ಪ್ರವೇಶ ಮಾಡಲಿಕ್ಕಿದೆ. ಅಲ್ಲಿ ನ್ಯಾಯವಂತನಿಗೆ ನ್ಯಾಯ, ಅನ್ಯಾಯ ಮಾಡಿದವನಿಗೆ ಅನ್ಯಾಯ ಸಿಕ್ಕೇ ತೀರ್ತದೆ. ನಿಮ್ಮ ಪ್ರತಿಫಲದ ಜೀವನ ಅದು. ಅದಕ್ಕೆ ನಾನು ಸಾಯುವುದು ಮಾತ್ರ ಅಲ್ಲ, ನಾನು ನಾಳೆ ಮತ್ತೆ ಜೀವಂತವಾಗಿ ಆ ದೇವನ ಪಾದಾರವಿಂದಕ್ಕೆ ಸೇರಿ ಅಲ್ಲಿ ನನ್ನ ಲೆಕ್ಕಾಚಾರ ಸಮರ್ಪಿಸಲಿಕ್ಕಿದೆ. ನನಗೆ ಲೆಕ್ಕಾಚಾರ ಕೊಡಲಿಕ್ಕಿದೆ ಅವನ ಬಳಿ. ಯಾರು ನನಗೆ ಇಲ್ಲಿ ಕಳಿಸಿದ್ದಾನೋ ಅವನ ಬಳಿ ನನಗೆ ಹೋಗಿ ತಲುಪಲಿಕ್ಕಿದೆ, ಮತ್ತು ಅವನ ಲೆಕ್ಕಾಚಾರ ಪಡೆಯುತ್ತಾನೆ ಹೇಳುವಂಥ ಆ ಸತ್ಯ, ಆ ಪರಿಜ್ಞಾನ, ಆ ವಾಸ್ತವಿಕತೆ, ಇದು ಮನುಷ್ಯನ ಹೃದಯದಲ್ಲಿ ನಾವು ಹಾಕ್ತೇವೆ ಹೇಳಿದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಕಾರ್ಗತ್ತಲಲ್ಲಿ ನಡೆಯುವ ಯಾರೂ ಕಾಣದೇ ಇದ್ದರೂ ಕೂಡ ಓರ್ವ ಯಾರಾದರೂ ನನ್ನ ಸಹೋದರಿ ನನ್ನ ಮುಂದೆ ಬಂದರೆ ನಾನು ಅವಳಿಗೆ ದಾರಿ ತೋರಿಸುವಂತಹ ಕೆಲಸ ಮಾಡಬಲ್ಲನೆ ಹೊರತು ಅವಳ ಮೇಲೆ ಕೈ ಹಾಕುವುದಾಗಲಿ, ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದಾಗಲಿ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಚಾರಣೆ ಇದೆ ಹೇಳುವಂತಹ ಪರಿಜ್ಞಾನ ಬಂದುಬಿಟ್ರೆ, ಯಾರೂ ಕಾಣದೇ ಇದ್ದರೂ ಕೂಡ ನೀವು ಯಾರಿಗೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಿಚಾರಣೆ ಇದೆ ಹೇಳುವಂತಹ ಪರಿಜ್ಞಾನ ಬಂದುಬಿಟ್ರೆ, ಹೇಗೆ ನಾವು ಸಾವನ್ನು ಕಣ್ಣಿನಿಂದ ಕಂಡು ಇದು ಸತ್ಯ ಅಂಥೇಳಿ ಅರಿತೇವೆಯೋ, ಅದೇ ರೀತಿಯಲ್ಲಿ ಪರಲೋಕ ಇದೆ, ಅಲ್ಲಿ ವಿಚಾರಣೆ ಇದೆ, ಅಲ್ಲಿ ಸ್ವರ್ಗ ನರಕ ಇದೆ ಹೇಳುವಂಥದ್ದು ಸತ್ಯ ಹೇಳುವಂಥ ಆ ಪರಿಜ್ಞಾನ, ಈ ಸಾವು ನಮಗೆ ಉದಾಹರಣೆ ಆಗಬೇಕು. ನೀವು ದೇವರನ್ನು ನಿರಾಕರಿಸ್ತೀರೋ, ಗ್ರಂಥವನ್ನು ನಿರಾಕರಿಸ್ತೀರೋ, ಧರ್ಮವನ್ನು ನಿರಾಕರಿಸ್ತೀರೋ, ನಿರಾಕರಣೆ ಮಾಡ್ತಾ ಹೋಗಿ ಸಾಕ್ತಿರೋ, ನಿಮ್ಮ ಹೆಣ 4 ಜನ ಹೊರ್ತಾರೆ ಹೇಳುವಂಥದ್ದು ಸತ್ಯ ಸರ್. ನಿಮಗೆ ಬಿಳಿ ಬಟ್ಟೆ ತೊಡಿಸ್ತಾರೆ ಹೇಳುವಂಥದ್ದು ಸತ್ಯ. ಇಲ್ಲಿ ಯಾವ ಬಟ್ಟೆಗಾಗಿ ನೀವು ಅನ್ಯಾಯವನ್ನು ಮಾಡ್ತಾ ಇದ್ದೀರೋ, ಅದು ಕೇಸರಿ ಹಾಕಿಕೊಂಡು ಮಾಡುವವರಿರಲಿ, ಅದು ಹಸಿರು ಹಾಕಿಕೊಂಡು ಮಾಡುವವರಿರಲಿ, ಅದನ್ನು ಬಿಳಿಯ ಬಟ್ಟೆ ಹಾಕಿಕೊಂಡು ಮಾಡುವವರಿರಲಿ, ನಿಮ್ಮ ಸತ್ತ ನಂತರ ನಿಮ್ಮ ಯಾವ ಬಣ್ಣದ ಬಟ್ಟೆಯೂ ಬರುವುದಿಲ್ಲ. ನಿಮಗೆ ಬಿಳಿ ಬಟ್ಟೆಯಿಂದ ನಿಮ್ಮ ಶವವನ್ನು ಹೊದಿಸಿ ನಿಮಗೆ ತಲುಪಿಸುತ್ತಾರೆ ಹೇಳುವಂತಹದ್ದಿದೆ ಅಲ್ಲ, ಇದು ಬಂದು ಬಿಡಬೇಕು.
ಬರುವಾಗಲೂ ನಾನು ಬಹಳಷ್ಟು ಬಟ್ಟೆಗಳಿತ್ತು, ನನಗೆ ಬಹಳಷ್ಟು ಬಣ್ಣಗಳಿತ್ತು. ನನ್ನ ವೈದ್ಯರು, ನನ್ನ ನರ್ಸುಗಳು, ನನ್ನ ಅಮ್ಮ ನನಗೆ ತೊಡಿಸಿದ್ದು ಬಿಳಿಯ ಬಟ್ಟೆ. ಯಾಕಂದರೆ ನನ್ನ ಮಗುವಿಗೆ ಕಲ್ಮಶ ಇರಬಾರ್ದು ಅಂತ. ನನ್ನ ಮಗುವನ್ನು ಯಾರೂ ಕೂಡ ಅದು ಮಗು ಅಂತೇಳಿ ಪರಿಗಣಿಸಬೇಕೇ ಹೊರತು ಅದು ಧರ್ಮ, ಜಾತಿ, ಪಂಗಡದ ಹೆಸರಲ್ಲಿ ಅದನ್ನು ಕರೀಬಾರ್ದು ಅಂತೇಳಿ ಅದಕ್ಕೆ ಬಿಳಿ ಬಟ್ಟೆ ತೊಡಿಸಿದ್ದು. ಯಾರು ಕಲಿಸಿದ್ದು ಇದು? ಹೋಗುವಾಗಲೂ ನನಗೆ ಬಿಳಿ ಬಟ್ಟೆ ತೊಡಿಸುವುದು ಯಾಕೆಂದರೆ ನೀನು ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಿದ್ದೀಯಾ, ನಿನ್ನ ಕರ್ಮ ಮಾತ್ರ ಇದೆ ಅಂಥೇಳಿ ನಿನಗೆ ಬಿಳಿ ಬಟ್ಟೆ ತೊಡಿಸುವುದು. ನೀನು ಮನುಷ್ಯನಾಗಿ ಬಂದವನು, ನೀನು ಬರುವಾಗಲೂ ಕೂಡ ನಿನಗೆ ಬಿಳಿ ಬಟ್ಟೆ ತೊಡಿಸಿದ್ದು, ಹೋಗುವಾಗಲೂ ಕೂಡ ಬಿಳಿ ಬಟ್ಟೆಯಿಂದ ಹೋಗು ಅಂತೇಳಿ ನಮಗೆ ಕಲಿಸೋದು. ಸೊ ಈ ಪರಿಜ್ಞಾನ ಬರಬೇಕು ಸರ್ ಸಮಾಜದಲ್ಲಿ. ಇದಕ್ಕೆ ದೇವ ಗ್ರಂಥಗಳು ಸಾಕ್ಷಿಯಾಗಿವೆ, ಇದಕ್ಕೆ ಜ್ವಲ್ವಂತ ಉದಾಹರಣೆಗಳಾಗಿವೆ. ಹೇಗೆ ಸಾವು ಸತ್ಯವೋ ವಿಚಾರಣೆಯು ಸತ್ಯ ಹೇಳುವಂಥ ಈ ಸಂದೇಶ ನಮಗೆಲ್ಲರಿಗೂ ಕೂಡ ಮನನ ಮಾಡಬೇಕಾಗಿದೆ. ಅದನ್ನು ಮರೆತಿದ್ದೇವೆ ನಾವು, ಸಾವನ್ನು ಮರಿತೇವೆ. ನಿಮ್ಮ ಮಾತುಗಳು ಸಮಾಜವನ್ನು ಬೆಳಗಲಿ ಅನ್ನೋದೇ ನಮ್ಮ ಉದ್ದೇಶ. ನಿಮ್ಮ ಜೊತೆ ಮಾತನಾಡ್ತಾ ಇದ್ದರೆ ಇನ್ನಷ್ಟು ಮಾತನಾಡಬೇಕು, ಇನ್ನಷ್ಟು ತಿಳಿಬೇಕು ಅನ್ನೋದು ಆಗ್ತಾ ಇದೆ. ಆದರೆ ಸಮಯದ ಮಿತಿ ಇರೋ ಕಾರಣಕ್ಕೋಸ್ಕರವಾಗಿ ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು, ಒಳ್ಳೆಯ ಚಿಂತನೆಯನ್ನು ಕೊಟ್ಟಿರೋದಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಈ ಚಿಂತನೆ ಪಸರಿಸುವುದಕ್ಕೂ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ಅಲ್ಲಿ ತನಕ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.